ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರಾತ್ಮರ ಮೂಲಕ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮೆಲ್ಲ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು ವಿಮೋಚನಾ ಕಾಂಡ 23ನೇ ಅಧ್ಯಾಯ 20ರಿಂದ, ವಿಮೋಚನಾ ಕಾಂಡ 23ನೇ ಅಧ್ಯಾಯ 20ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ 20ರಿಂದ 23ರವರೆಗೆ ಓದಿಕೊಳ್ಳೋಣ. ಇಗೋ, ದಾರಿಯಲ್ಲಿ ನಿಮ್ಮನ್ನು ಕಾಪಾಡುವುದಕ್ಕೂ ನಾನು ಗೊತ್ತು ಮಾಡಿರುವ ಸ್ಥಳಕ್ಕೆ ಕರೆತರುವುದಕ್ಕೂ ದೂತನನ್ನು ನಿಮ್ಮ ಮುಂದುಗಡೆಯಲ್ಲಿ ಕಳುಹಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಯಾರನ್ನ ಆಯ್ಕೆ ಮಾಡಿಕೊಂಡಿರ್ತಾರೋ, ಯಾರನ್ನ ನಡೆಸ್ತಾರೋ, ಯಾರು ಬೇಕು ದೇವರಿಗೆ, ಅವರಿಗೆ ಅವರು ಹೋಗುವ ಕಡೆ ಬರುವ ಕಡೆ ಪ್ರತಿ ಒಂದು ಕಡೆಯೂ ಕೂಡ ದೇವರು ದೂತರನ್ನ ಕಳುಹಿಸ್ತಾರೆ. ಅದುವೇ ನೋಡಿ, ನಮ್ಮನ್ನು ಇವತ್ತು ಅನೇಕ ಕೇಡು ಗಂಡಾಂತರ ಮರಣದಿಂದ, ನಾನಾ ರೀತಿ ಕಷ್ಟ ಸಂಕಟ ದುಃಖಗಳಿಂದ ಪಾರಾಗುವಂಥದ್ದು. ನಾವು ಏನು ಹೇಳ್ತೇವೆ ಇವತ್ತು, ಅಯ್ಯೋ ನಾನು ಸ್ವಲ್ಪದಲ್ಲಿ ಬಚಾವಾದೆ ಅಂತ. ಆದರೆ ಪ್ರತಿ ಒಬ್ಬೊಬ್ಬರಿಗೂ ದೇವರು ಒಂದೊಂದು ದೂತರನ್ನ ಬಿಟ್ಟಿದ್ದಾರೆ ಅಂತ ಇದು ನಾವು ಹೊಸ ಒಡಂಬಡಿಕೆಯಲ್ಲಿ ಕೂಡ ನೋಡ್ತೇವೆ. ಪ್ರತಿಯೊಬ್ಬರಿಗೆ ಒಂದೊಂದು ದೂತರಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರು ಹೋಗುವಾಗಲೂ ಬರುವಾಗಲೂ ದಾರಿಯಲ್ಲಿ ಪ್ರತಿಯೊಬ್ಬ ಅವರನ್ನು ರಕ್ಷಿಸುವರು ದೇವರಾಗಿದ್ದಾರೆ. ಕೀರ್ತನೆ 91ರಲ್ಲಿ ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು. ಹಾಗೆ ದೇವರು ಯಾರನ್ನು ಆರಿಸಿಕೊಂಡಿರ್ತಾರೋ ಅವರಿಗೆ ಪ್ರತಿಯೊಂದು ದೂತರನ್ನ ಅವರ ಹಿಂದೆ ಇರ್ತಾರೆ, ಕಾವಲುಗಾರನಾಗಿ ನೇಮಿಸಿದ್ದಾರೆ. ಇದು ನನ್ನ ಜೀವಿತದಲ್ಲಿ ಕೂಡ ಬಹಳ ರೀತಿ ನನಗೆ ರಕ್ಷಣೆಯಾಗಿದೆ. ಈ ವಾಕ್ಯವನ್ನು ಓದುವಾಗ ಆಗಾಗ ನನಗೆ ಇದು ನೆನಪು ಬರುತ್ತದೆ. ಆದ್ರಿಂದ ನೋಡಿ, ದೇವರೊಂದು ಪ್ರೀತಿ ಹೇಗಿದೆ ಅಂತ ಹೇಳುವಾಗ ಇಷ್ಟರಲ್ಲಿ ನಾವು ತಿಳ್ಕೊಳ್ಬೇಕಾಗ್ತದೆ. ಆದ್ರಿಂದ ನಾವು ಯಾವಾಗಲೂ ದೇವರ ಮೇಲೆ ಭರವಸೆ ಇಡಬೇಕು ಹೊರತು, ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ದೇವರ ಭರವಸೆ ಇಟ್ಟು ದೇವರ ಮಾತಿನಂತೆ ನಡೆದುಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 21ನೇ ವಚನ, ನೀವು ಆತನಲ್ಲಿ ಲಕ್ಷ್ಯವಿಟ್ಟು ಆತನ ಮಾತಿಗೆ ಕಿವಿಗೊಡಬೇಕು. ಆತನಿಗೆ ಅವಿಧೇಯರಾಗಿರಬಾರದು. ಅವಿಧೇಯರಾದರೆ ನಿಮ್ಮನ್ನು ಕ್ಷಮಿಸಲಾರನು. ನನ್ನ ನಾಮ ಮಹಿಮೆ ಆತನಲ್ಲಿ ಇರುವುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೀಗಿರುವಾಗ ದೇವರು ಅನೇಕ ಕೇಡು ಗಂಡಾಂತರ ಮರಣದ ಪಾಶ ಶತ್ರುಗಳ ಕೈಯಿಂದ ನಮ್ಮನ್ನು ಬಿಡಿಸಿ ನಾನಾ ರೀತಿ ಸರ್ವನಾಶಕ್ಕೆ ಆದಂಥ ನಮ್ಮನ್ನು ಯಾರ ಮುಖಾಂತರ ದೇವರು ಆರಿಸಿಕೊಂಡವರ ಮುಖಾಂತರ ರಕ್ಷಣೆ ಕೊಟ್ಟು ನಮ್ಮನ್ನು ನಡೆಸ್ತಾ ಇರುವಾಗ, ದೇವರ ಅದ್ಭುತ ಕಾರ್ಯಗಳು ನಮ್ಮಲ್ಲಿ ನಡೆದ ಮೇಲೆ, ದೇವರ ಪ್ರೀತಿಯನ್ನು ನಾವು ತಿಳಿದುಕೊಂಡ ಮೇಲೆ ದೇವರ ಮಾತಿಗೆ ನಾವು ಏನು ಮಾಡಬೇಕು? ಕಿವಿ ಕೊಡಬೇಕು. ಬೇರೆ ಯಾವ ಮಾತಿಗೂ ಕಿವಿ ಕೊಡಬಾರ್ದು. ದೇವರ ಮಾತು ಏನು ಹೇಳ್ತದೆ ಅಂತ ಕೇಳಿ ಅದರಂತೆ ನಡೆಯಬೇಕು. ಅದಕ್ಕೆ ವಿರುದ್ಧವಾಗಿ ನಡೆಯಬಾರದು. ಅದಕ್ಕೆ ವಿರುದ್ಧವಾಗಿ ನಡೆದರೆ ಅಂಥವರನ್ನು ದೇವರು ಖಂಡಿತವಾಗಿ ಕ್ಷಮಿಸುವುದಿಲ್ಲ. ಯಾರನ್ನ ದೇವರು ಆರಿಸಿಕೊಳ್ತಾರೋ, ಯಾರು ವಿಧೇಯರಾಗಿ ನಡೀತಾರೋ ಅವರಲ್ಲಿ ದೇವರ ಆತ್ಮ ಇರುತ್ತದೆ, ದೇವರ ಮಹಿಮೆ ಇರುತ್ತದೆ. ಒಂದೊಂದ್ಸಲ ವಾಣಿಯಲ್ಲಿ ಮಾತಾಡ್ಬೋದು, ಜ್ಞಾನದ ಮೂಲಕವೂ ಕನಸಿನ ಮೂಲಕವೂ ಮಾತನಾಡಬಹುದು, ನಾನಾ ರೀತಿಯಲ್ಲಿ ಮಾತನಾಡಬಹುದು ಅಂಥವರ ಮೇಲೆ ಪ್ರೀತಿಯಲ್ಲಿ. ಆದ್ದರಿಂದ ದೇವರು ದರ್ಶನ ಕೊಟ್ಟ ಮೇಲೆ ಖಂಡಿತವಾಗಿ ದೇವರ ಮಾತಿಗೆ ಕಿವಿ ಕೊಟ್ಟು ವಿಧೇಯರಾಗಿ ಜೀವಿಸಬೇಕು ಹೊರತು ಬೇರೆ ಯಾವುದರ ಬಗ್ಗೆಯೂ ನಾವು ತಲೆ ಕೆಡಿಸಿಕೊಳ್ಬಾರ್ದು. ಅದಕ್ಕೆ ದೇವರಿಗೆ ವಿರುದ್ಧವಾಗಿ ಮಾತಾಡೋರು ಯಾರು ಅಂತ ತಿಳ್ಕೊಂಡು, ಅವರು ಯಾವ ಯಾಜಕರಾಗಲಿ, ಪಾಸ್ಟರ್ಗಳಾಗಲಿ, ಗುರೂಜಿಗಳಾಗಲಿ, ಸ್ವಾಮೀಜಿಗಳಾಗಲಿ, ಬ್ರಾಹ್ಮಣರಾಗಲಿ, ಮಠಾಧೀಶ್ವರಾಗಲಿ, ಯಾವ ಒಂದು ಶುಭ ಸಂದೇಶ ಸಾರೋರಾಗಲಿ, ಪ್ರವಚನ ಕೊಡೋರಾಗಲಿ ಬಹಳ ಎಚ್ಚರವಿರಬೇಕು. ಸತ್ಯವಾಗಿ ತಿಳ್ಕೊಂಡು ದೇವರನ್ನೇ ಹಿಂಬಾಲಿಸಬೇಕು. ಇಲ್ಲಾಂದರೆ ದೇವರು ಕ್ಷಮಿಸುವುದಿಲ್ಲ. ಅಂಥವರಲ್ಲಿ ವಿರುದ್ಧವಾಗಿ ನಡೆದರೆ ಅಂಥವರಲ್ಲಿ ದೇವರ ಆತ್ಮ ಇರುವುದಿಲ್ಲ ಅಂತ ಇದರ ಅರ್ಥವಾಗಿದೆ. 22ನೇ ವಚನ, ನೀವು ಆತನ ಮಾತನ್ನು ಶ್ರದ್ಧೆಯಿಂದ ಲಾಲಿಸಿ ನನ್ನ ಆಜ್ಞೆಗಳನ್ನೆಲ್ಲ ನಡೆಸಿದರೆ ನಾನು ನಿಮ್ಮ ಶತ್ರುಗಳಿಗೆ ಶತ್ರುವಾಗಿಯೂ ನಿಮ್ಮನ್ನು ಪೀಡಿಸುವವರನ್ನು ಪೀಡಿಸುವವನಾಗಿಯೂ ಇರುವೆನು ಅಂತ ಹೇಳ್ತಾರೆ ದೇವರು ತಿಳಿಸಿದ ಮೇಲೆ, ದರ್ಶನ ಕೊಟ್ಟ ಮೇಲೆ
ನಾವು ವಿಧೇಯರಾಗಿ ನಡೆದರೆ ನಮಗೆ ಯಾರು ಶತ್ರುಗಳಿದ್ದಾರೋ ಅವರಿಗೆ ದೇವರೇ ಶತ್ರುಗಳಾಗ್ತಾನೆ. ನಮ್ಮ ಪರವಾಗಿ ದೇವರೇ ಯುದ್ಧ ಮಾಡೋರಾಗಿದ್ದಾರೆ. ಇದು ಕೂಡ ನನ್ನ ಜೀವಿತದಲ್ಲಿ ನಡೆದು ಹೋಗಿದೆ, ನಡೆಯುತ್ತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಮಾತ್ರ ಅಲ್ಲ, ಯಾರು ಪೀಡಿಸ್ತಾರೋ, ಯಾರು ನೋವು ಕೊಡ್ತಾರೋ ಅಂಥವರಿಗೆ ದೇವರೇ ನೋವು ಕೊಡೋನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದಿಕಾಂಡ 12ನೇ ಅಧ್ಯಾಯ 1-3 ಅಬ್ರಾಹ್ಮನಿಗೆ ಹೇಳಿದ್ದು ಅದೇ. ನೀನು ನಿನ್ನ ಸ್ವದೇಶ, ಬಂಧು ಬಳಗ, ಸ್ವಂತ ನಾಡನ್ನು ಬಿಟ್ಟು ಹೊರಡು. ನಿನ್ನನ್ನು ಯಾರು ಪ್ರೀತಿ ಮಾಡ್ತಾರೋ ಅವರನ್ನು ನಾನು ಪ್ರೀತಿ ಮಾಡ್ತೇನೆ. ನಿನಗೆ ಯಾರು ಶತ್ರುಗಳಿದ್ದಾರೋ ಅವರಿಗೆ ನಾನು ಶತ್ರುವಾಗಿ ಇರುತ್ತೇನೆ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇಸಾಕನ ಜೀವಿತದಲ್ಲಿ, ಯಾಕೋಬನ ಜೀವಿತದಲ್ಲಿ ಕೂಡ ಇದುವೇ ನಡೆದು ಹೋಗಿದ್ದು. ಇದು ಕೂಡ ಇವತ್ತು ನನ್ನ ಜೀವಿತದಲ್ಲಿ ನಡೆದು ಹೋಗಿದೆ, ನಡೆಯುತ್ತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದುದರಿಂದ ನಾವು ದೇವರೊಂದಿಗೆ ಜೀವಿಸಲಿಕ್ಕೆ ಹೊರಟಾಗ, ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ಎಲ್ಲವನ್ನ ತಿಳ್ಕೊಂಡು ದೇವರನ್ನೇ ನಾವು ಹಿಂಬಾಲಿಸಿದರೆ ನಮ್ಮ ಪರವಾಗಿ ದೇವರೇ ಪೀಡಿಸುವವರಾಗಿದ್ದಾರೆ, ದೇವರೇ ನಮ್ಮ ಶತ್ರುಗಳೊಂದಿಗೆ ಯುದ್ಧ ಮಾಡುವವರಾಗಿದ್ದಾರೆ. ಮತ್ತೊಮ್ಮೆ ಹೇಳ್ತಾನೆ, ನನ್ನ ಜೀವಿತದಲ್ಲಿ ಇದು 31 ವರ್ಷದಿಂದ ಈ ಕಡೆಗೆ. ಅದು ಮಾತ್ರವಲ್ಲ, ದೇವರ ದರ್ಶನ ಆಗುವುದಕ್ಕಿಂತ ಮೊದಲು ಕೂಡ ನಾನು ಚಿಕ್ಕದಿನಿಂದಲೇ ನನಗೆ ದೇವರು ನನ್ನೊಂದಿಗೆ ಇದ್ದಾರೆ, ನನ್ನ ಶತ್ರುಗಳೊಂದಿಗೆ ಯುದ್ಧ ಮಾಡಿದ್ದಾರೆ. ಆಗಲೇ ಅದು ಈಗಲೂ ಒಂದೊಂದ್ಸಲ ಯೋಚನೆ ಮಾಡೋತ್ತಿಗೆ ನಾನು ಚಿಕ್ಕದರಿಂದಲೇ ದೇವರು ನನ್ನೊಂದಿಗೆ ಇದ್ದರು ಎಂಬುದಾಗಿ ಇಲ್ಲಿ ನಾನು ಅರ್ಥ ಮಾಡಿಕೊಳ್ತಾ ಇದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ದೇವರು ಆದುಕೊಂಡವರ ಪ್ರತಿಯೊಬ್ಬರ ಜೀವಿತಕ್ಕೂ ಇದೇ ಇರುತ್ತದೆ ದೇವರ ಆಶೀರ್ವಾದ. 23ನೇ ವಚನ. ನನ್ನ ದೂತನು ನಿಮ್ಮ ಮುಂದೆ ಮುಂದೆ ನಡೆದು ಅಮೋರಿಯರು, ಹಿತ್ತಿಯರು, ಪೆರಿಜಿಯರು, ಕಾನಾನಿಯರು, ಹಿವ್ವಿಯರು, ಯೆಬೂಸಿಯರು ಇರುವ ದೇಶಕ್ಕೆ ನಿಮ್ಮನ್ನು ಸೇರಿಸುವನು. ಅವರನ್ನಾದರೂ ನಾನು ನಿರ್ಮೂಲ ಮಾಡುವೆನು. ನೋಡಿ, ದೇವರು ಆದುಕೊಂಡವರನ್ನ ಎಲ್ಲಿ ದೇವರು ನಿಲ್ಲಿಸ್ಬೇಕೋ, ಎಲ್ಲಿ ಕಳಿಸ್ತಾರೋ ಅಲ್ಲಿ ಇರುವಂಥ ಅನ್ಯ ಜನರನ್ನ, ಅಂದರೆ ಕೆಟ್ಟ ಜನಗಳನ್ನ, ದುಷ್ಟ ಜನರನ್ನ ಅಲ್ಲಿಂದ ತ್ಯಜಿಸಿ ಬಿಡ್ತಾರೆ. ಅವಿರುವ ಸ್ಥಳಕ್ಕೆ ಅವರು ಬರಲು ಆಗುವುದೇ ಇಲ್ಲ. ಅಲ್ಲಿ ಅವರನ್ನು ಸ್ವತಂತ್ರವಾಗಿ ಜೀವಿಸುವ ಹಾಗೆ ಮಾಡ್ತಾರೆ. ಮೊದಲು ಅಲ್ಲಿಂದ ಅವರನ್ನು ಹೊರಡಿಸಿ ಅವರಿರುವ ಸ್ಥಳದಲ್ಲಿ ಪರಿಶುದ್ಧ ಸ್ಥಳವಾಗಿರ್ತದೆ. ಅಲ್ಲಿ ಯಾರು ಕೆಟ್ಟವರು, ಅನ್ಯರು ಹೋಗ್ಲಿಕ್ಕೆ ಆಗುವುದಿಲ್ಲ. ಅದನ್ನು ದೇವರೇ ತಡೆಯುತ್ತಾರೆ. ಇದು ಕೂಡ ಇವತ್ತು ನನ್ನ ಜೀವಿತದಲ್ಲಿ ಇದುವೇ ನೆರವೇರಿ ಹೋಗಿದೆ. ಇಲ್ಲಿ ಬಹಳ ಹಿಂಸೆ ಅದು ಇದು ಇತ್ತು, ಅದಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ ಬಂದೆ. ಇದು ಕೂಡ ಇವತ್ತು ಏನು ಮಾಡಿದ್ದಾರೆ, ಹಾಗೆ ನನ್ನ ಸ್ವತಂತ್ರವಾಗಿರುವ ಹಾಗೆ ಮಾಡಿದ್ದಾರೆ. ಅಲ್ಲಿಂದ ಎಲ್ಲೆಲ್ಲಿಗೆ ಹೋಗಬೇಕು, ಎಲ್ಲಿ ಬರಬೇಕು, ಎಲ್ಲಿ ಉಪದೇಶ ಕೊಡಬೇಕು, ಇದನ್ನೇ ದೇವರು ಮಾಡಿಸುವವರಾಗಿದ್ದಾರೆ. ದೇವರೇ ಅವರನ್ನು ಸ್ವತಂತ್ರಗೊಳಿಸುತ್ತಾರೆ. ಕೆಟ್ಟವರನ್ನು ಕೂಡ ಅಲ್ಲಿಂದ ದೇವರೇ ತೊಲಗಿಸುವವರಾಗಿದ್ದಾರೆ. ಇದು ಕೂಡ ನನ್ನ ಜೀವಿತದಲ್ಲಿ ನೆರವೇರಿದೆ, ನೆರವೇರುತ್ತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂಥವರಿಂದ ದೇವರು ಅಂಥವರನ್ನು ಬಿಡುಗಡೆ ಮಾಡುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ 24ರಿಂದ 26 ವಿಮೋಚನಾ ಕಂಡ 23, 24ರಿಂದ 26. ಅವರ ದೇವತೆಗಳನ್ನು ನೀವು ನಮಸ್ಕರಿಸಲೂಬಾರದು, ಪೂಜಿಸಲೂಬಾರದು, ಅವರ ಆಚರಣೆಗಳನ್ನು ಅನುಸರಿಸಲೇಬಾರದು. ಆ ಜನಗಳನ್ನು ನಿರ್ಮೂಲ ಮಾಡಿ ವಿಗ್ರಹ ಸ್ತಂಭಗಳನ್ನು ನಾಶ ಮಾಡಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಆಗ ಅನ್ಯರಿದ್ರೆ, ಒಂದು ವೇಳೆ ಅನ್ಯರೊಂದಿಗೆ ಅವರು ಯಾವುದೇ ವಿಗ್ರಹದನೆ ಇದ್ದರೂ, ಮಾಟ ಮಾಯ ಮಂತ್ರ ದೇವತೆಗಳು ಪೂಜೆ ಪುಸ್ಕಾರ ಮಾಡಿದ್ರು, ಅದಕ್ಕೆ ಸೇರಬಾರದು, ಅದಕ್ಕೆ ನಮಸ್ಕಾರ ಮಾಡಬಾರ್ದು, ಪೂಜಿಸಲೂಬಾರದು, ಅವರ ಸಂಘವೇ ಇರಬಾರದು. ಅಂಥವರನ್ನ ಬಿಟ್ಟು ಜೀವಿಸಬೇಕು ನಾವು. ದೇವರ ವಾಕ್ಯ ನಮಗೆ ಏನು ಹೇಳುತ್ತದೆ ಅದರಂತೆ ನಡೆಯಬೇಕು. ಇತರ ಅನ್ಯರ ಪದ್ಧತಿ ಸೇರಿಕೊಂಡು ಅವರು ನಮ್ಮ ತಂದೆ, ಇವರು ನಮ್ಮ ತಾಯಿ, ಇವರು ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ, ಅವರಿಗೆ ಬೇಸರ ಆಗ್ತದೆ. ದೇವರ ಆತ್ಮ ನಮ್ಮ ಹೃದಯದಲ್ಲಿದೆ ಅಂತ ಕೆಲವರು ಬಹಳ ಜನ ಹೇಳ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಸೇವಕರುಗಳು ಅಂತ ಹೇಳೋರು ಇತರ ಜನರುಗಳನ್ನು ಕೂಡ ಅದೇ ರೀತಿ ನಾವು ಲೋಕದಲ್ಲಿ ಜೀವಿಸುವಾಗ ಲೋಕದವರಾಗಿ ಇರಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಇದು ಸೈತಾನ ಕಾರ್ಯ. ನನ್ನ ಸಹೋದರ ಸಹೋದರರೇ, ಇಂಥ ಪಾಸ್ಟರ್ಗಳು, ಅವರು ಸೇವಕರುಗಳು ಯಾರೇ ಆಗಿರಲಿ, ಖಂಡಿತವಾಗಿ ಅಂಥವ್ರನ್ನ ಹಿಂಬಾಲಿಸಬೇಡಿ. ಅಂಥವರ ಸಹವಾಸವನ್ನು ಬಿಟ್ಟು ಜೀವಿಸಿ ಸತ್ಯ ಸುವಾರ್ತೆಯನ್ನು ತಿಳ್ಕೊಂಡು ಅದರಂತೆ ನಡೆಯಲೇಬೇಕು. ಅವರ ವಿಗ್ರಹಗಳನ್ನು ನಾಶ ಮಾಡಬೇಕು ಅಂತ ಖಂಡಿತವಾಗಿಯೂ ನಾವು ಭಾರತ ದೇಶದಲ್ಲಿದ್ದೇವೆ. ಅದಕ್ಕೆ ಒಂದು ಕಾನೂನು ಬೇರೆ ಇದೆ. ಇಲ್ಲಿ ನಾವು ವಿಗ್ರಹಗಳನ್ನ ನಾಶ ಮಾಡೋಕ್ಕೆ ಹೋದರೆ, ಅವರ ವಿಗ್ರಹಗಳನ್ನ ನಾಶ ಮಾಡೋಕ್ಕೆ ಹೋದರೆ ನಮ್ಮ ಮೇಲೆ ಕೇಸ್ ಆಗ್ತದೆ. ಅದಕ್ಕೆ ನಾವು ಅದರ ವಿಚಾರಕ್ಕೆ ಹೋಗಬಾರದು. ಇದು ಕ್ರಿಶ್ಚಿಯನ್ ರಾಷ್ಟ್ರಗಳಲ್ಲಿ ಆ ಕಾನೂನು, ಅಲ್ಲಿ ಕಾನೂನೇ ಅದೇ ಇದೆ. ಆದ್ದರಿಂದ ಅಲ್ಲಿ ನಡೀತದೆ. ಇಲ್ಲಿ ನಾವು ಅಂಥವರ ಸವಾಸವನ್ನು ಬಿಟ್ಟು ಜೀವಿಸಬೇಕಾಗಿದೆ, ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾದರೆ. 25ನೇ ವಚನ. ನಿಮ್ಮ ದೇವರಾದ ಯೆಹೋವನೊಬ್ಬನನ್ನೇ ಆರಾಧಿಸಬೇಕು. ಆಗ ಆತನು ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುವನು.
ನಿಮ್ಮೊಳಗೆ ಯಾವ ವ್ಯಾಧಿಯೂ ಉಂಟಾಗದಂತೆ ಮಾಡುವೆನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ದೇವರು ದರ್ಶನ ಕೊಟ್ಟ ಮೇಲೆ ಯೆಹೋವ ಅಂದರೆ ಪರಮಾತ್ಮ, ಭಗವಂತ, ಸರ್ವೇಶ್ವರ, ಪರಮೇಶ್ವರ, ಶ್ರೀಮನ್ನಾರಾಯಣ, ಶ್ರೀಕೃಷ್ಣ ಪರಮಾತ್ಮ, ಅಲ್ಲಾಹ್ ಅಕ್ಬರ್, ಇವರೇ ದೇವರಾಗಿದ್ದಾರೆ. ಸಾಕ್ಷಾತ್ ಪರಮಾತ್ಮ, ಸಾಕ್ಷಾತ್ ಪರಬ್ರಹ್ಮನು. ಬೈಬಲಲ್ಲಿ ಯೇಸು ಯೆಹೋವ ಅಂತ ಹೇಳ್ತದೆ, ಸರ್ವೇಶ್ವರ, ಪರಮೇಶ್ವರ ಅಂತ ಹೇಳ್ತದೆ. ಇದು ಹಿಂದೆಯೂ ಕೂಡ ನಿಮಗೆ ಆಗಾಗ ತಿಳಿಸ್ತಲೇ ಇರ್ತಾನೆ, ಎಚ್ಚರಕ್ಕೋಸ್ಕರ. ಹಾಗೆ ಸರ್ವ ಸೃಷ್ಟಿಕರ್ತನನ್ನು ಅರಿತುಕೊಂಡು ಅವರನ್ನೇ ಹಿಂಬಾಲಿಸಬೇಕು. ಅವರ ಮಾತಿಗೆ ವಿಧೇಯರಾಗಿ ನಡೆದರೆ ಖಂಡಿತವಾಗಿ ದೇವರು ಅವರ ಅನ್ನ ಪಾನಗಳನ್ನು ಯಾವುದಕ್ಕೂ ತೊಂದರೆ ಇಲ್ಲದಾಗಿ ಆಶೀರ್ವಾದ ಮಾಡ್ತಾರೆ. ಅಂಥವರಲ್ಲಿ ಯಾವುದೇ ಕಾಯಿಲೆ ಬರದಾಗೂ ಕೂಡ ದೇವರು ಮಾಡುವವನಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಇದು ನನ್ನ ಜೀವಿತದಲ್ಲಿ ಕೂಡ ನನಗೊಂದ್ಸಲ ಡಿಸ್ಕ್ ಪ್ರಾಬ್ಲಮ್ ಬಂದಾಗ 3 ಡಾಕ್ಟರ್ಗಳು ಆಪರೇಷನ್ ಮಾಡೋಕ್ಕೆ ಎದುರಿದ್ರು. ಆಗ ಕಣ್ಣೀರು ಹಾಕ್ಕೊಂಡು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಒಂದು ಪ್ರದೇಶದಲ್ಲಿ ನಡೆಯೋಕ್ಕಾಗೋದಿಲ್ಲ, ಕೂದಕ್ಕಾಗೋದಿಲ್ಲ, ಹೇಳೋಕ್ಕಾಗೋದಿಲ್ಲ, ಕಣ್ಣೀರು ಹಾಕ್ಕೊಂಡು ಮೊಣಕಾಲೂರಿ ರಾತ್ರಿ ಒಂದು ಹುಣಸೆ ಮರದ ಕೆಳಗೆ ಮಲಗಿದಾಗ ಪ್ರಾರ್ಥಿಸಿದೆ. ಆಗ ಅದಕ್ಕೆ ಮೊದಲು 3 ಡಾಕ್ಟರ್ಗಳ ಹತ್ರ ನನ್ನನ್ನು ಕರ್ಕೊಂಡು ಹೋಗಿದ್ದಾರೆ. ಆಪರೇಷನ್ ಮಾಡಲೇಬೇಕು, ಅದು ಸಕ್ಸಸ್ ಆಗುವುದು ಬಹಳ ಕಷ್ಟ, ಆದ್ದರಿಂದ ಆಪರೇಷನ್ ಮಾಡೋಕ್ಕೆ ಹೆದರಿಬಿಟ್ರು ಆ ಡಾಕ್ಟ್ರು. ಕಡೆಗೆ ಒಂದು ಡಾಕ್ಟ್ರು ಹೇಳಿದರು, ಬಳ್ಳಾರಿಯಲ್ಲಿ ಒಂದು ಡಾಕ್ಟ್ರು, ಇಲ್ಲ ಅವರಿಗೆ ಮುಂದೆ ಕಾಲು ಬರದಾಗೆ ಆಗ್ತದೆ, ನಡೆಯೋಕೆ ಆಗೋದಿಲ್ಲ ಎಂಬುದಾಗಿ. ಆದರೆ ಭಾಳ ಹೆದರಿ ಹೋದೆ. ಮತ್ತೆ ನೋವು ಬರ್ತಲೇ ಇತ್ತು. ಒಂದು ದಿವಸ ನೋವು ಬಂದಾಗ ತಡೆಯೋಕ್ಕಾಗದೆ ಮಲಗಕ್ಕೂ ನಡೆಯೋಕ್ಕೂ ಹೇಳಕ್ಕೂ ಆಗುವುದಿಲ್ಲ. ಪ್ರಾರ್ಥಿಸಿದಾಗ ಒಂದೇ ರಾತ್ರಿಯಲ್ಲಿ 3 ಸಲ ದೇವರ ದರ್ಶನವಾಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿಂದ ಸೊಂಟ ನೋವು ಹಾಗೆಯೇ ನಿಂತು ಹೋಯಿತು. ಆಮೇಲೆ ಒಂದ್ಸಲ ಬಂತು, ಫಿಸಿಯೋಥೆರಪಿ ಮಾಡಿಸಿದಾಗ ಅಲ್ಲಿ ಒಂದು ವೈದ್ಯರು ಹೇಳಿದರು, ಇನ್ನೊಂದ್ಸಲ ನೀವು ನೋವು ಬಂದಾಗ ಈ ರೀತಿ ಒಂದು ವ್ಯಾಯಾಮವನ್ನು ಮಾಡ್ಕೊಳ್ಳಿ ಅಂತೇಳಿ. ಈಗ ನೋವೇ ಇಲ್ಲ, ಬಂದರೂ ಸ್ವಲ್ಪ ಕಾಣಿಸಿಕೊಂಡ್ರು ವ್ಯಾಯಾಮ ಮಾಡುವನಾಗಿದ್ದೇನೆ. ಆದ್ದರಿಂದ ಇವತ್ತು ಕೂಡ ಅದನ್ನು ಆಪರೇಷನ್ ಮಾಡಲಿಲ್ಲ. ಆಮೇಲೆ ವೈದ್ಯರ ಹತ್ರ ಹೋಗಲಿಲ್ಲ. ದೇವರೇ ನನ್ನನ್ನು ನಡೆಸಿದರೆ ಒಂದು ರಾತ್ರಿ 3 ಸಲ ದೇವರು ದರ್ಶನ ಕೊಟ್ಟ ಮೇಲೆ ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಅನೇಕ ರೀತಿ ಕೇಡು ಗಂಡಾಂತರ, ಮರಣದ ಪಾಶ, ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗಿ ಇವತ್ತಿಗೆ 30-31 ವರ್ಷ ಆಗಬೇಕಾಗಿತ್ತು. ದೇವರೇ ನನ್ನನ್ನು ರಕ್ಷಿಸಿದ್ದಾರೆ, ದೇವರ ದೂತರ ಮುಖಾಂತರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಎಲ್ಲ ರೀತಿಯಲ್ಲೂ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ, ಎಲ್ಲ ವ್ಯಾಧಿಯಿಂದಲೂ ಬಿಡುಗಡೆ ಮಾಡ್ತಾರೆ. ಒಂದ್ಸಲ ಕುತ್ತಿಗೆ ನೋವು ಬಂದು ಯಾವ ಡಾಕ್ಟರ್ಗಳಿಂದಲೂ ಗುಣಪಡಿಸೋಕ್ಕಾಗಿಲ್ಲ. ಕಡೆಗೆ ದೇವರಲ್ಲೇ ಪ್ರಾರ್ಥಿಸಿದ ಆಗ್ಲೂ ಕೂಡ ಒಂದು ವೈದ್ಯರ ಮೂಲಕ ದೇವರು ಏನು ಮಾಡಿದ್ರು, ಈ ರೀತಿ ನೀವು ವ್ಯಾಯಾಮ ಮಾಡಿಕೊಳ್ಳಿ ಕುತ್ತಿಗೆಯನ್ನು ಅಂತ ಹೇಳಿದರು. ಅದೇ ರೀತಿ ಈಗಲೂ ವಾರಕ್ಕೆ 1 ಸಲ 2 ಸಲ ಮಾಡ್ತಾ ಇದ್ದೀನಿ. ಆಮೇಲೆ ಆ ಕುತ್ತಿಗೆ ನೋವು ಕೂಡ ಇಲ್ಲ. ನನ್ನ ಸಹೋದರ ಸಹೋದರಿಯರೇ, ದೇವರ ನಾಮಕ್ಕೆ ಸ್ತೋತ್ರ. ಅದು ನೋಡಿ, ಈ ವಚನ ನೆರವೇರ್ತದೆ. ಅಲ್ಲಿ ಏನಾಗ್ತದೆ ಅಂದರೆ, ನಿಮ್ಮ ದೇವರಾದ ಯೆಹೋವನೊಬ್ಬನನ್ನೇ ಆರಾಧಿಸಬೇಕು, ಆಗ ಆತನು ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುವನು, ನಿಮ್ಮೊಳಗೆ ಯಾವ ವ್ಯಾಧಿ ಉಂಟಾಗದಂತೆ ಮಾಡುವೆನು ಅಂತ ದೇವರ ನಾಮಕ್ಕೆ ಸ್ತೋತ್ರ. ಇದು ದೇವರ ಭರವಸೆಯಾಗಿದೆ. ಯೆಹೋವ ಅಂದರೆ ಆತನೇ ಸಾಕ್ಷಾತ್ ಪರಬ್ರಹ್ಮ, ಪರಮಾತ್ಮ, ಭಗವಂತ, ಯೇಸು ಕ್ರಿಸ್ತ. ಆಗಲೇ ಹೇಳಿದಾಗೆ ನಾನಾ ಥರದ ಗ್ರಂಥಗಳಲ್ಲಿ, ಒಂದೊಂದು ಗ್ರಂಥಗಳಲ್ಲಿ ಒಂದೊಂದು ಹೆಸರು ಬೇರೆ ಬೇರೆ ಇದೆ. ಅದರಲ್ಲಿ ಸರ್ವ ಸೃಷ್ಟಿಕರ್ತನನ್ನು ನಾವು ಹುಡುಕಿ ಜೀವಿಸಬೇಕಾಗಿದೆ, ಮಾತನ್ನು ಕೇಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ ಆಗಲಿ. ಮತ್ತೆ ಅನ್ಯರ ಹಾಗೆ ಆಗಲೇ ಹೇಳಿದಾಗೆ ಕುಟುಂಬಕ್ಕೋಸ್ಕರ ಅಯ್ಯೋ ಹಾಗೆ ಆಗ್ತದೆ, ಹೀಗೆ ಆಗ್ತದೆ, ನಮ್ಮನ್ನ ಬಿಟ್ಟು ಬಿಡ್ತಾರೆ, ನಮ್ಮನ್ನ ಸಮಾಧಿ ಮಾಡೋಕ್ಕೆ ಯಾರಿದ್ದಾರಪ್ಪ ಅಂತ ಯೋಚನೆ ಮಾಡಿಕೊಂಡು ಅನ್ಯರೊಂದಿಗೂ ಸೇರಿಕೊಂಡು ಅವರ ಪದ್ಧತಿಯಲ್ಲಿ ನಾವು ಸೇರಿಕೊಂಡು ಅವರ ಆಚರಣೆಯನ್ನು ಮಾಡಿಕೊಂಡು ಇಲ್ಲಿ ಮಹಾಭಾರತ ಇರ್ಬೋದು, ಭಗವದ್ಗೀತೆ ಇರ್ಬೋದು, ವೇದ ಇರ್ಬೋದು, 18 ಪುರಾಣ ಇರ್ಬೋದು, ಕುರಾನ್ ಇರ್ಬೋದು, ಬೈಬಲ್ ಇರ್ಬೋದು, ಇದನ್ನು ಓದಿಕೊಂಡು ಆ ಕಡೆ ಈ ಕಡೆ 2 ದೋಣಿಗೆ ಕಾಲಾಕಿದರೆ ಖಂಡಿತವಾಗಿಯೂ ದೇವರಿಂದ ಆಶೀರ್ವಾದ ಪಡೆದುಕೊಳ್ಳಲು ಸಾಧ್ಯವಿಲ್ಲ. ದೇವರಿಂದ ಯಾವ ಉತ್ತರವೂ ಸಿಕ್ಕುವುದಿಲ್ಲ. ದೇವರನ್ನು ದೂಷಣೆ ಮಾಡುವುದು ಕೂಡ ಬೇಡ, ಅದು ನಮ್ಮ ತಪ್ಪಾಗಿದೆ. ಹಾಗೆ ನೋಡಿಕೊಂಡು ದೇವರು ಎಲ್ಲದರಲ್ಲಿ ಆಶೀರ್ವದಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ 26ನೇ ವಚನ, ನಿಮ್ಮ ದೇಶದಲ್ಲಿ ಗರ್ಭಸ್ರಾವವಾಗಲಿ ಬಂಜತನವಾಗಲಿ ಇರುವುದೇ ಇಲ್ಲ, ನಿಮಗೆ ಸಂಪೂರ್ಣವಾದ ಆಯುಷ್ಯವನ್ನು ಕೊಡುವೇನು. ನೋಡಿ, ಈ ರೀತಿ ನಡ್ಕೊಂಡ್ರೆ ಇಡೀ ದೇಶವೇ ಅಲ್ಲಿ ನನಗೆ ಮಕ್ಕಳಿಲ್ಲ ಅಂತ ಹೇಳ್ಕೊಂಡು ಒಬ್ರು ಕೂಡ ಹೇಳುವಾಗಿಲ್ಲ. ಪ್ರತಿಯೊಬ್ಬರಿಗೂ ಪುತ್ರ ಸಂತಾನ ಕೊಡೋರು ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.
ಗರ್ಭದಲ್ಲಿ ಬಂಜೆತನ ಇರುವುದೇ ಇಲ್ಲ, ಯಾರು ಗರ್ಭ ಧರಿಸದೆ ಇರುವುದಿಲ್ಲ, ಮಕ್ಕಳನ್ನು ಹೆರೆದವರು ಕೂಡ ಇಲ್ಲ. ಅದಲ್ಲದೆ ಸಂಪೂರ್ಣ ಆಯಸ್ಸು ಅಂದರೆ ತಾಯಿ ಗರ್ಭದಿಂದಲೇ ಬರುವಾಗ ಒಬ್ಬೊಬ್ಬರು ಎಷ್ಟೆಷ್ಟು ವರ್ಷ ಜೀವಿಸಬೇಕು, ಎಲ್ಲಿ ಜೀವಿಸಬೇಕು, ತಾಯಿ ಫಲವನ್ನು ಕೊಟ್ಟು ಭೂಮಿಗೆ ತಾಯಿ ಗರ್ಭದಿಂದ ಹೊರಹಾಕುವವರಾಗಿದ್ದಾರೆ. ಅದನ್ನು ಖಂಡಿತವಾಗಿ ಆಯಸ್ಸ ಪೂರ್ಣವಾಗಿ ಅವರು ಸಂತೋಷದಲ್ಲಿ ಸಾಯುವವರಾಗಿದ್ದಾರೆ. ಇದು ಕೀರ್ತನೆಗೆ 139 13-16 ಓದುವಾಗ ಅಲ್ಲಿ ದಾವೀದ ಅರಸರು ಬಹಳ ಚೆನ್ನಾಗಿ ಇದನ್ನು ಎಚ್ಚರಿಸುತ್ತಾರೆ. ಕೀರ್ತನೆಗಳು 139 13-16 ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಪ್ರತಿಯೊಂದಕ್ಕೆ ದೇವರು ದರ್ಶನ ಕೊಟ್ಟ ಮೇಲೆ ದೇವರ ಮಾತಿಗೆ ವಿಧೇಯರಾಗಿ ನಾವು ಜೀವಿಸಬೇಕು ಎಂಬುದಾಗಿದೆ. ಈಗ ನಮಗೆ ಸ್ತೋತ್ರವಾಗಲಿ. ಈಗ 27-30 ಓದಿಕೊಳ್ಳೋಣ. 27-30 ನೀವು ಹೋಗುವ ಎಲ್ಲ ಕಡೆಯಲ್ಲಿಯೂ ನಾನು ಜನಗಳ ಮನಸ್ಸಿನಲ್ಲಿ ಹೆದರಿಕೆಯನ್ನು ಹುಟ್ಟಿಸಿ ಕಳವಳವನ್ನು ಉಂಟು ಮಾಡಿ ನಿಮ್ಮನ್ನು ವಿರೋಧಿಸುವವರನ್ನು ಓಡಿ ಹೋಗುವಂತೆ ಮಾಡುವೆನು. ಹಾಗೆ ನೋಡಿ, ಇವತ್ತು ಏನು ಮಾಡ್ತಾರೆ, ದೇವರಿಗೆ ಸರಿಯಾಗಿ ವಿಧೇಯರಾಗಿ ಜೀವಿಸಿದರೆ ನಾವು ಹೋಗುವಾಗ ಅಲ್ಲಿ ಯಾರಾದರೂ ನಮಗೆ ಶತ್ರುಗಳು ಇದ್ದರೆ, ನಮ್ಮನ್ನು ಹೆದರಿಸುವವರು ಬಂದರೆ ಅವರೊಂದಿಗೆ ದೇವರೇ ಅವರನ್ನು ಹೆದರಿಸಿ ನಮ್ಮಿಂದ ಅವರು ಪಲಾಯನಗೈಯುವಾಗೆ ಮಾಡ್ತಾರೆ. ಇವರ ಸವಾಸವೇ ನಮಗೆ ಬೇಡ ಎಂಬುದಾಗಿ ದೂತರ ಮೂಲಕ ಈ ಕೆಲಸವನ್ನು ಮಾಡುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಇದು ಕೂಡ ನನ್ನ ಜೀವಿತದಲ್ಲಿ ನೆರವೇರಿದೆ, ನೆರವೇರುತ್ತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಪರವಾಗಿ ವಿರೋಧಿಗಳೊಂದಿಗೆ ದೇವರೇ ಯುದ್ಧ ಮಾಡುವವರು, ಮಾಡಿಸುವವರು, ಹೋರಾಡುವವರು ಕೂಡ ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. 28 ಅದಲ್ಲದೆ ಕಡಜದ ಹುಳಗಳನ್ನು ನಿಮ್ಮ ಮುಂಚಿತವಾಗಿ ಕಳುಹಿಸುವೆನು. ಹಿವ್ವಿಯರು, ಕಾನಾನಿಯರು, ಹಿತ್ತಿಯರು ನಿಮ್ಮ ಮುಂದೆ ನಿಲ್ಲದಂತೆ ಅವು ಅವರನ್ನು ಓಡಿಸಿ ಬಿಡು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಡಜದ ಹುಳುಗಳನ್ನು ಕಳಿಸುವೆನು ಅಂದರೆ ಏನು? ಅಂಥ ವಿರೋಧಿಗಳಿಗೆ ದೇವರೇ ಶಿಕ್ಷೆಯನ್ನು ಕೊಡುವವರಾಗಿದ್ದಾರೆ. ಅನ್ಯರು ಅಂಥವರಿಂದ ಬಿಟ್ಟು ದೂರ ಹೋಗ್ತಾರೆ. ಅಯ್ಯೋ, ಅವ್ರ ಹತ್ರ ಮಾತಾಡೋದು ಬೇಡ, ಯಾವುದೇ ಬೇಡಪ್ಪ, ಅಯ್ಯೋ ಅವ್ರ ಹತ್ರ ನಾವು ಜಗಳಕ್ಕೆ ಹೋದರೆ, ಬೈದರೆ, ಏನಾದರೂ ಮಾಡಿದರೆ ಶಿಕ್ಷೆ ಬಂದೇ ಬರುತ್ತದೆ ಎಂಬುದಾಗಿ ಅಂಥವರಿಂದ ಕೆಟ್ಟ ಜನರು, ದುಷ್ಟ ಪೀಳಿಗೆಯವರು ದೇವರು ಯಾರನ್ನು ನಡೆಸ್ತಾರೋ, ಆದುಕೊಂಡಿದ್ದಾರೋ ಅಂಥವರಿಂದ ದೇವರೇ ಅವರನ್ನ ಕಳುಹಿಸೋರಾಗಿದ್ದಾರೆ, ಶಿಕ್ಷೆ ಕೊಡಿಸುವವರು ಆಗಿದ್ದಾರೆ ಅಂತ ಇದರ ಅರ್ಥ. ಇದು ಕೂಡ ನನ್ನ ಜೀವಿತದಲ್ಲಿ ನೆರವೇರಿದೆ, ನೆರವೇರುತ್ತಲೇ ಇದೆ. 29 ಆದರೆ ನಾನು ಒಂದೇ ವರ್ಷದೊಳಗೆ ಅವರೆಲ್ಲರನ್ನು ಅಲ್ಲಿಂದ ಹೊರಡಿಸುವುದಿಲ್ಲ. ಯಾಕೆಂದರೆ ದೇಶದಲ್ಲಿ ಜನರು ಕಡಿಮೆಯಾಗುವುದರಿಂದ ಕಾಡು ಮೃಗಗಳು ಹೆಚ್ಚು ನಿಮಗೆ ತೊಂದರೆಗೆ ಕಾರಣವಾದೀತು. ದೇವರ ನಾಮಕ್ಕೆ ಸ್ತೋತ್ರ. ಒಂದೇ ಸಲ ಆಗುವುದಿಲ್ಲ. ಒಂದೇ ಸಲ ಈಗ ದೇವರು ಆದುಕೊಂಡವರಲ್ಲಿಂದ ಕೆಟ್ಟ ಜನರನ್ನು ಹೊರಡಿಸಿದರೆ ಅಲ್ಲಿ ಇರುವಂಥ ಕಾಡು ಪ್ರಾಣಿಗಳೆಲ್ಲ ಬಂದು ಇವರಿಗೆ ಜಾಸ್ತಿ ತೊಂದರೆ ಕೊಡ್ತಾರೆ. ಅದಕ್ಕೆ ಏನು ಮಾಡ್ತಾರೆ, ನಿಧಾನವಾಗಿ ಆ ಕೆಟ್ಟ ಜನರನ್ನು ಅಲ್ಲಿಂದ ಈ ದೇವರು ಆದುಕೊಂಡವರಲ್ಲಿಂದ ಹೊರಡಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅದೇ ರೀತಿ ಕಾಡು ಪ್ರಾಣಿಗಳನ್ನು ಕೂಡ ಅಂಥವರಲ್ಲಿಂದ ದೂರ ತಳ್ಳುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಕೂಡ ದೇಶದೊಳಗೆ ನಡೀತಾ ಇದೆ. ಇದನ್ನು ತಿಳಿದುಕೊಳ್ಳಲು ಬಹಳ ಜ್ಞಾನ ಬೇಕು. ದೇವರ ನಾಮಕ್ಕೆ ಸ್ತೋತ್ರ. 30 ನೀವು ಅಭಿವೃದ್ಧಿಯಾಗಿ ದೇಶದಲ್ಲೆಲ್ಲ ತುಂಬಿಕೊಳ್ಳುವ ತನಕ ಅವರನ್ನು ಸ್ವಲ್ಪ ಸ್ವಲ್ಪವಾಗಿ ಹೊರಡಿಸುತ್ತಿರುವೇನು. ನೋಡಿ, ಖಂಡಿತವಾಗಿ ದೇವರು ಯಾರನ್ನು ಆದುಕೊಂಡಿರ್ತಾರೋ, ಯಾರು ದೇವರಲ್ಲಿ ಸಂಪೂರ್ಣ ಭರವಸೆ ಇಟ್ಟು ವಾಕ್ಯದನುಸಾರವಾಗಿ ನಡೀತಾರೋ, ಆಗ ಅವರು ಎಲ್ಲಿದ್ದಾರೆ ಅಲ್ಲಿ ಅವರನ್ನು ಅಭಿವೃದ್ಧಿ ಮಾಡುವವರಾಗಿದ್ದಾರೆ. ಕೆಟ್ಟವರನ್ನು ಅಲ್ಲಿಂದಲೇ ಸ್ವಲ್ಪ ಸ್ವಲ್ಪವಾಗಿ ಹೊರಡಿಸುತ್ತಾ ಸಂಪೂರ್ಣವಾಗಿ ಕೆಟ್ಟವರ ಮಧ್ಯದಿಂದ ಜನರು ಅಲ್ಲಿಂದ ಅವರನ್ನು ಖಾಲಿ ಮಾಡಿಸುವವರಾಗಿದ್ದಾರೆ ದೇವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಿರೋಧಿಗಳಿಂದಲೂ ಕೆಟ್ಟವರಿಂದಲೂ ದೇವರು ತಪ್ಪಿಸುವವರಾಗಿದ್ದಾರೆ. ಆಗ ದೇವರ ವಚನಗಳಿಗೆ ನಾವು ಕಿವಿಗೊಟ್ಟು ಜೀವಿಸಬೇಕಾಗಿದೆ. ಹಾಗಾದರೆ ಮಾತ್ರ ಸಂಪೂರ್ಣವಾಗಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ಈಗ ಅದರಲ್ಲಿ ವಿಮೋಚನಕಾಂಡ 23, 32, 33 ವಚನವನ್ನು ಓದಿಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೀವು ಅವರೊಡನೆ ಆಗಲಿ ಅವರ ದೇವತೆಗಳೊಡನೆ ಆಗಲಿ ಯಾವ ವಿಧವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳಬಾರದು. ನೋಡಿ, ಅನ್ಯರೊಂದಿಗೆ ಯಾವುದೇ ಒಂದು ಒಡಂಬಡಿಕೆ, ಒಂದು ಆಸ್ತಿ ವಿಚಾರವಾಗಲಿ, ಯಾವ ವಿಚಾರವೇ ಆಗಲಿ, ಅಥವಾ ಯಾವುದೇ ವಿಚಾರದಲ್ಲಿ ಯಾವ ಥರ ಸವಾಸ, ಅವರೊಂದಿಗೆ ಒಡಂಬಡಿಕೆ ಮಾತುಕತೆಗಳು ಇರ್ಬೋದು. ಅವರಿಗೆ ಕಷ್ಟ ಬಂದಾಗ ಸಹಾಯ ಮಾಡಬೇಕು, ಅದು ಹೇಳಿದ್ದಾರೆ ದೇವರು. ಆದರೆ ಬಾಕಿ ಯಾವುದೇ ಒಡಂಬಡಿಕೆ ಮಾಡಿಕೊಂಡು ಅವರೊಂದಿಗೆ ಸ್ನೇಹಚಾರ ಬೆಳೆಸಬಾರದು. ಯಾಕೆಂದರೆ ಯಾವುದೇ ಸ್ನೇಹಚಾರ ಬೆಳೆಸಿದರೆ ಕಡೆ
ಕಡೆಗೆ ಅವರೊಂದಿಗೆ ನಾವು ಕೂಡ ಸೇರೋರಾಗಿದ್ದಾರೆ. ನಾವು ಕೂಡ ದೇವರಿಂದ ದೂರ ಹೋಗೋರಾಗಿದ್ದೇವೆ. ಹಾಗೆ ಅವರ ಹಾಗೆ ನಾವು ಕೂಡ ದೇವರಿಂದ ಶಾಪಗ್ರಸ್ತರಾಗಲು ಕಾರಣರಾಗ್ತಾರೆ. ದೇವರು ನಮ್ಮನ್ನು ಕೈ ಬಿಡುವರಾಗಿದ್ದಾರೆ. ಹಿಂದಿನ ವಚನಗಳಲ್ಲಿ ಕೂಡ ನಾವು ಇದನ್ನು ತಿಳಿದುಕೊಂಡಿದ್ದೇವೆ. ಆದ್ರಿಂದ ಯಾವುದೇ ಒಡಂಬಡಿಕೆ ಆಗಬಾರ್ದು. ಮತ್ತೆ ಅವರೊಂದಿಗೆ ಸೇರಿ ವಿಗ್ರಹಾರಾಧನೆ ಕೂಡ ಹೋಗುವಂತ ಪರಿಸ್ಥಿತಿ ಬರ್ತದೆ. ಇವತ್ತು ಕ್ರೈಸ್ತರು ಅಂತ ಹೇಳೋರು ಕೂಡ ಬಹಳ ಜನ ಇದ್ದಾರೆ. ಅನೇಕರು ಇವತ್ತು ಹೇಳ್ತಾರೆ, ನಾವು ಎಲ್ಲದರಲ್ಲೂ ಇದ್ದೇವೆಪ್ಪ, ನಮಗೆ ಆ ಪಾಸ್ಟರ್ ಹಾಗೆ ಹೇಳಿಲ್ಲ, ಈ ಪಾಸ್ಟರ್ ಹೇಗೆ ಹೇಳಿಲ್ಲ ಅಂತೇಳಿ. ಆದರೆ ಪ್ರಾರ್ಥನೆಗೆ ಉತ್ತರ ಸಿಕ್ಕುವುದಿಲ್ಲ. ಬಹಳ ಕಷ್ಟ, ಸಂಕಟ, ದುಃಖಗಳನ್ನು ಅನುಭವಿಸ್ತಾ ಇದ್ದಾರೆ. ತಪ್ಪು ಹೇಳಿ ಜನರನ್ನ ಹಾದಿ ತಪ್ಪಿಸ್ತಿರುವ ಸೇವಕರುಗಳು ಕೂಡ ಇದೇ ರೀತಿ ಇವತ್ತು ಇದ್ದಾರೆ. ಆದ್ರಿಂದ ಎಲ್ಲವನ್ನ ಕಂಡು ಹಿಡಿದುಕೊಂಡು ದೇವರ ವಾಕ್ಯಂತೆ, ಪರಮಾತ್ಮ ಭಗವಂತನ ವಾಕ್ಯದಂತೆ ನಾವು ನಡೆಯಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 33ನೇ ವಚನ, ಅವರು ನಿಮ್ಮ ದೇಶದಲ್ಲಿ ವಾಸವಾಗಿರಬಾರದು, ವಾಸವಾಗಿದ್ದರೆ ನನಗೆ ವಿರೋಧವಾಗಿ ನಿಮ್ಮಲ್ಲಿ ದ್ರೋಹ ಬುದ್ಧಿಯನ್ನು ಹುಟ್ಟಿಸಾರು. ನೀವು ಅವರ ದೇವತೆಗಳನ್ನು ಪೂಜಿಸಿದರೆ ಆ ಪೂಜೆ ನಿಮಗೆ ಉರುಳಾಗುವುದು. ಅವರಿರುವ ದೇಶದಲ್ಲೇ ವಾಸಿಸಬಾರದು. ವಾಸಿಸಿದರೆ ಅವರು ನಿಮ್ಮನ್ನು ಮರಳುಗೊಳಿಸರು, ಅವರ ಕಡೆಗೆ ಸೆಳೆದುಕೊಳ್ಳಬಹುದು ಅಂತ. ಹಾಗೆ ಇವತ್ತು ನಾವು ಭಾರತ ದೇಶದಲ್ಲಿ ವಾಸ ಮಾಡ್ತೇವೆ. ಇಲ್ಲಿದ ಕಾನೂನೇ ಬೇರೆಯಾಗಿದೆ. ಹಾಗಿರುವುದರಿಂದ ನಾವು ಅಂಥವರನ್ನು ಬಿಟ್ಟು ದೇವರ ವಾಕ್ಯದಂತೆ ಜೀವಿಸಲು ನಾವು ಪ್ರತ್ಯೇಕವಾಗಿ ಜೀವಿಸಬೇಕಾಗಿದೆ. ಒಂದು ವೇಳೆ ಆಗಲೇ ಹೇಳಿದಾಗೆ ನಮ್ಮ ತಂದೆ ತಾಯಿ ಅಣ್ಣ ತಮ್ಮ ಅವರಿಗೆ ಬೇಜಾರಾಗ್ತದೆ, ಹೋಗಲೇಬೇಕು, ನಮ್ಮಲ್ಲಿಗೆ ಯಾರು ಬರ್ತಾರೆ, ನಮ್ಮ ಮದುವೆಗೆ ಯಾರು ಬರ್ತಾರೆ ಅಂತ ತಿಳ್ಕೊಂಡೆಲ್ಲ ಯೋಚನೆ ಮಾಡಿದರೆ ಖಂಡಿತವಾಗಿಯೂ ದೇವರ ಆಶೀರ್ವಾದ ಸಿಕ್ಕುವುದಿಲ್ಲ. ಬದಲಾಗಿ ಬಹಳ ಕಷ್ಟ, ಸಂಕಟ, ದುಃಖ, ಕಣ್ಣೀರನ್ನು ನಾವು ಸುರಿಸಬೇಕಾಗ್ತದೆ. ಇದು ಈಗಲೂ ಕೂಡ ನಡೆಯುತ್ತಲೇ ಇದೆ. ಆದ್ದರಿಂದ ಅಂಥವರನ್ನು ಬಿಟ್ಟು ಜೀವಿಸಿದರೆ ಮಾತ್ರ ಆಶೀರ್ವಾದವು ಸಿಕ್ಕುತ್ತದೆ. ಒಂದು ವೇಳೆ ಮತ್ತು ಮರಳುಗೊಂಡು ಹಾಗೆ ಹೀಗೆಂತ ಸುಳ್ಳು ಹೇಳಿ ಕಣ್ಣು ಮುಚ್ಚಾಲೆ ಆಟ ಆಡಿಕೊಂಡು ಇನ್ನೊಬ್ಬರಿಗೆ ಕಾಣೋದಿಲ್ಲ ಅಂತ ಹೇಳ್ಕೊಂಡು ಅವರ ದೇವತೆಗಳಿಗೆ ಪೂಜೆ ಮಾಡಿದರೆ ಉರುಳಾಗುವುದು. ಬಹಳ ಕಷ್ಟ, ಸಂಕಟ, ದುಃಖಗಳಿಗೆ ಸಿಕ್ಕಬೇಕಾಗ್ತದೆ. ಅಂಥವರ ಮೇಲೆ ದೇವರ ಕೋಪ ಬಹಳ ಎರಗಿ ಬರ್ತದೆ ಅಂತೇಳಿ ಇಬ್ರಿಯ ಗ್ರಂಥದಲ್ಲಿ ಕೂಡ ಬರೆಯಲ್ಪಟ್ಟಿದೆ. ದೇವರ ಒಂದು ಕೋಪವು, ಶಾಪವು ಯಾರ ಮೇಲೆ ಬಂತು? ದೇವರನ್ನ ರೇಗಿಸಿದವರ ಮೇಲೆ. 40 ವರ್ಷ ದೇವರಿಗೆ ಅವಿಧೇಯರಾದವರ ಮೇಲೆ ಅಲ್ಲವೇ ದೇವರ ಕೋಪ. ಆದ್ದರಿಂದ ಇಸ್ರೇಲರು ಬಹಳ ಶಿಕ್ಷೆಯನ್ನು ಅನುಭವಿಸಿದರು. ಹಾಗೆ ಇವತ್ತು ಕೂಡ ಇದು ಆಗಿ ಹೋಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವುದರಿಂದ ಮಾತ್ರ ಆಶೀರ್ವಾದವನ್ನ ಪಡೆದುಕೊಳ್ಳಬಹುದು. ವಿಮೋಚನ ಕಾಂಡ 23ನೇ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಯಿತು. ಈಗ ವಿಮೋಚನ ಕಾಂಡ 24ನೇ ಅಧ್ಯಾಯಕ್ಕೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. 24, 1 ಮತ್ತು 2ನೇ ವಚನ. ಯೆಹೋವನು ಮೋಶೆಗೆ, ನೀನು ಆರೋನ, ನಾದಾಬ್, ಅಬೀಹು ಎಂಬುವರು ಇಸ್ರಾಯೇಲರ ಹಿರಿಯರಲ್ಲಿ 70 ಮಂದಿ ಬೆಟ್ಟವನ್ನು ಹತ್ತಿ ಯೆಹೋವನ ಬಳಿಗೆ ಬಂದು ದೂರದಲ್ಲಿ ನಿಂತು ಅಡ್ಡ ಬೀಳಬೇಕು. ಮೋಶೆ ಒಬ್ಬನೇ ಯೆಹೋವನ ಸಮೀಪಕ್ಕೆ ಬರಬೇಕೇ ಹೊರತು ಅವನ ಜೊತೆಯವರಲ್ಲಿ ಸಮೀಪಕ್ಕೆ ಯಾರು ಬರಬಾರದು. ಮಿಕ್ಕ ಜನರು ಬೆಟ್ಟವನ್ನು ಹತ್ತಬಾರದು ಎಂದು ಹೇಳಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಮೋಶೆಯ ಮೂಲಕ ಹೇಳ್ತಾರೆ. ಅಲ್ಲಿ ಈ 6 ಲಕ್ಷ ಜನರಲ್ಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಆರಿಸಿಕೊಂಡು ಅವರನ್ನು ಬಿಡುಗಡೆ ಮಾಡಿಕೊಂಡು ಬಂದಾಗ ಇಲ್ಲಿ 70 ಜನರನ್ನ ಮಾತ್ರ ದೇವರು ಬೆಟ್ಟ ಹತ್ತಿ ಬರಲಿ, ಅಂದರೆ ದೂರದಲ್ಲಿ ನಿಂತುಕೊಳ್ಳಲಿ. ಆದರೆ ದೇವರೊಂದಿಗೆ ಮಾತನಾಡುವುದು ಯಾರೋ ನೀನು ಮೋಶೆ ಒಬ್ಬನೇ ಮಾತಾಡಬೇಕು, ಬೇರೆ ಯಾರೂ ದೇವರ ಬಳಿಗೆ ಬರಬಾರ್ದು. ಬಾಕಿ ಉಳ್ಳ ಈ 70 ಮಂದಿ, ಮೋಶೆ ಒಬ್ಬ 71, ಬಾಕಿ ಈ 6 ಲಕ್ಷದಲ್ಲಿ ಅಲ್ಲಿ ಅವರು ಬಾಕಿ ಎಲ್ಲರೂ 6 ಲಕ್ಷದಲ್ಲಿ 71 ಜನರನ್ನ ಬಿಟ್ಟು ಬಾಕಿ ಇರೋರೆಲ್ಲರೂ ಬೆಟ್ಟದ ಕೆಳಗೆ ನಿಂತಿರಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಹಾಗೆ ದೇವರ ಸೇವೆಗೆ ಯಾರನ್ನು ಹೇಗೆ ಆರಿಸಿಕೊಳ್ತಾರೋ ಅವರು ಮಾತ್ರ ಸೇವೆಯನ್ನ ಮಾಡ್ತಾ ಹೋಗಬೇಕು. ನಾನು ಹೋಗ್ತೀನಿ ನಾನು ಮಾಡ್ತೇನೆ ಅಂತದ್ರಲ್ಲಿ ಆಗುವುದಿಲ್ಲ. ಅಂಥವರಿಗೂ ದೇವರ ಶಿಕ್ಷೆ ಖಂಡಿತವಾಗಿ ಬರುತ್ತದೆ. ಈಗ ಮೋಶೆ ಸ್ಥಾನದಲ್ಲಿ ಅಂದರೆ ದೇವರ ಸೇವೆಗೆ ಪ್ರಥಮವಾಗಿ ಇವತ್ತು
ಉಪದೇಶ ಮಾಡುವುದಕ್ಕೆ, ಸತ್ಯ ಸುವಾರ್ತೆಯನ್ನು ಸಾರುವುದಕ್ಕೆ ಯಾರನ್ನು ಆರಿಸಿಕೊಳ್ತಾರೋ ಅವರು ಮಾತ್ರ ದೇವರ ಹತ್ರ ಮಾತಾಡಬೇಕು. ಈ 70 ಮಂದಿಯನ್ನು ಆರಿಸಿಕೊಂಡ್ರು ಪ್ರವಾದನೆ ಮಾಡೋಕ್ಕೆ. ಅಂದರೆ ಅವರು ಸಾಕ್ಷಿಗಳಾಗಿ ದೇವರ ಸುವಾರ್ತೆಯನ್ನು ಸಾರಿಕೊಂಡು ಹೋಗುವುದು ಮಾತ್ರ, ಸಾಕ್ಷಿ ಕೊಡುವುದು ಮಾತ್ರವಾಗಿದೆ ದೇವರ ಸೇವೆಯನ್ನು ಮಾಡುವುದಕ್ಕೆ. ಆದರೆ ದೇವರ ಹತ್ರ ಮಾತಾಡುವುದಕ್ಕೆ ಅಲ್ಲಿ ಮೋಶೆ ಮಾತ್ರ. ಮೋಶೆ ಈ 70 ಮಂದಿಗೆ ಅಧಿಕಾರಿ ಆಗಿದ್ದಾನೆ, ಹಾಗೆ ಬಾಕಿ ಉಳಿದವರಿಗೆ ಅಧಿಕಾರಿಯಾಗಿದ್ದಾನೆ. ಅದುವೇ ಇವತ್ತು ಕೂಡ ನಡೆಯೋದು. ದೇವರಿಗೆ ಯಾರಿಗೆ ಯಾವ ವರವನ್ನು ಕೊಡ್ತಾರೋ ಅದು ಮಾತ್ರ. ಕೆಲವರು ಸತ್ಯ ಸುವಾರ್ತೆಯನ್ನು ಖಂಡಿತವಾಗಿ ಸಾರುವಂಥದ್ದು. ಅವರು ಹೇಗಿರ್ತಾರಂತೆ ಮೊದಲೇ ತಿಳಿಸಿದ್ದೇನೆ. ದೇವರ ನಾಮದಲ್ಲಿ ದೇವರ ಆಶೀರ್ವಾದ ಮಾಡಿದ್ದಾರೆ. ಬಾಕಿ ಈಗ ನಾನಾ ರೀತಿಯಲ್ಲಿ ದಾನ ಧರ್ಮ ಮಾಡೋದು, ಸಾಕ್ಷಿ ಕೊಡುವಂಥದ್ದು, ದೇವಾಲಯದಲ್ಲಿ ಕೆಲಸ ಮಾಡುವಂಥದ್ದು, ಇದು 70 ಮಂದಿಯ ಕೆಲಸ. ಹಾಗೆ ಅಂಥವರ ಇವತ್ತು ಯಾರಲ್ಲಿದೆಯೋ ಅವರು ಅದದು ವರ ಮಾಡಬೇಕು. ಬೇರೆ ವಿಶ್ವಾಸಿಗಳು ಏನು ಮಾಡಬೇಕಂದ್ರೆ ಅಲ್ಲಿ ವಚನವನ್ನು ಕೇಳಬೇಕು, ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕು, ದೇವರು ಅವರಿಗೆ ಏನನ್ನು ಹೇಳಿದ್ದಾರೆ ಅದನ್ನೇ ಮಾಡಬೇಕಾಗಿದೆ. ಹಾಗೆ ಎಲ್ಲರಿಗೂ ಎಲ್ಲ ಕೆಲಸವೂ ಸಾಧ್ಯವಿಲ್ಲ, ದೇವರಿಂದ ಆಶೀರ್ವಾದ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈ ಒಂದು ವಚನದ ಅರ್ಥವಾಗಿದೆ. ಈಗ 3ನೇ ವಚನವನ್ನು ಓದಿಕೊಳ್ಳೋಣ. ವಿಮೋಚನಕಾಂಡ 24:3. ಮೋಶೆ ಜನರ ಬಳಿಗೆ ಬಂದು ಯೆಹೋವನ ಎಲ್ಲ ಮಾತುಗಳನ್ನು ನ್ಯಾಯವಿಧಿಗಳನ್ನು ವಿವರಿಸಲು ಜನರೆಲ್ಲರೂ ಯೆಹೋವನ ಮಾತುಗಳನ್ನೆಲ್ಲ ಅನುಸರಿಸಿ ನಡೆಯುವೆವು ಎಂದು ಒಗ್ಗಟ್ಟಾಗಿ ಉತ್ತರ ಕೊಟ್ಟರು. ನೋಡಿ, ಮೋಶೆಗೆ ದೇವರು ಹೇಳಿದ ಮಾತನ್ನು ಬಂದು ಹೇಳಿದರು. ಆಗ ಅವ್ರು ಏನು ಹೇಳಿದರು? ನಾವು ಅದರಂತೆ ನಡೆಯುತ್ತೇವೆ ಅಂತ ಎಲ್ಲರೂ ಒಟ್ಟಾಗಿ ಉತ್ತರವನ್ನು ಕೊಟ್ಟರು. ಯಾರಿಗೆ? ಮೋಶೆಗೆ. ದೇವರು ಏನು ಹೇಳಿದ್ರು ಅದರಂತೆ ನಾವು ನಡೆಯುತ್ತೇವೆ ಅಂತ. ಹಾಗೆ ಇವತ್ತು ದೇವರ ಮಾತುಗಳನ್ನು ಕೇಳೋರು ಎಲ್ಲರೂ ಒಗ್ಗಟ್ಟಾಗಿ ಏನು ಮಾಡಬೇಕು? ಅಥವಾ ಒಬ್ಬೊಬ್ಬರಾದರೂ ಒಂದೊಂದು ಕುಟುಂಬವಾದರೂ ಕೂಡ ಆಯಿತು ನಾವು ಇನ್ನು ಮುಂದೆ ದೇವರ ಮಾತಿನಂತೆ ನಡೆಯುತ್ತೇವೆ ಅಂತೇಳಿ ಮಾತು ಕೊಡಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಯಾರಪ್ಪ ಈ ಮಾತು ಕೊಡ್ತಾರಂದರೆ ದೇವರ ಮೇಲೆ ಸಂಪೂರ್ಣವಾಗಿ ಭರವಸೆ ಇಟ್ಟವರು, ದೇವರ ಮೇಲೆ ಧೈರ್ಯ ಇರೋರು, ನಂಬಿಕೆ ಇರೋರು ಮಾತ್ರ ಈ ಮಾತನ್ನು ಕೊಡೋರಾಗಿದ್ದಾರೆ. ಕೆಲವರು ಎಷ್ಟೇ ಸತ್ಯ ಸುವಾರ್ತೆ ಹೇಳಿದ್ರು, ಏನು ಮಾಡಿದ್ರು ಉತ್ತರ ಕೊಡುವುದಿಲ್ಲ. ಬೇಕಾದರೆ ಕಣ್ಣು ಹಾಕೋ ಈ ಥರ ಒಂದು ಕೆಟ್ಟ ದೃಷ್ಟಿಯಲ್ಲಿ ಅಡ್ಡ ಕಣ್ಣಲ್ಲಿ ತಲೆ ತಗ್ಗಿಸಿ ಅಲ್ಲಿಂದಲೇ ಕಣ್ಣೆತ್ತಿ ನೋಡೋರಾಗಿದ್ದಾರೆ, ಬೆನ್ನು ಹಾಕಿ ನಿಲ್ಲೋರಾಗಿದ್ದಾರೆ. ಯಾಕೆಂದರೆ ಅವರಿಗೆ ಶಿಸ್ತಂದ್ರೆ ಆಗೋದಿಲ್ಲ. ಪ್ರಾಪಂಚವು ಬೇಕು, ಸೈತಾನ್ನ ಕಾರ್ಯ ಬೇಕು, ದೇವರು ಬೇಕು. ಖಂಡಿತವಾಗಿಯೂ ನಾನಾ ಥರದ ಕಷ್ಟ ಸಂಕಟ ದುಃಖಗಳು. ದೇವರಲ್ಲಿ ಸರಿಯಾದ ಭರವಸೆ ಇಟ್ಟವರು, ದೇವರು ಯಾರನ್ನ ಸರಿಯಾಗಿ ಆರಿಸಿಕೊಂಡಿದ್ದಾರೆ ಅವರು ಮಾತ್ರ ದೇವರಲ್ಲಿ ಸರಿಯಾದ ನಂಬಿಕೆಯನ್ನು ಇಟ್ಟು ನಾವು ಖಂಡಿತವಾಗಿ ಇನ್ನು ಮುಂದೆ ದೇವರ ವಾಕ್ಯದಂತೆ ನಡೆಯುತ್ತೇವೆ ಅಂತ ಉತ್ತರ ಕೊಡ್ತಾರೆ. ಆದರೆ ಅನೇಕರು ಉತ್ತರವನ್ನು ಕೊಡ್ತಾರೆ. ಬರ್ತಾ 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 ಏನಾಗ್ತದೆ? ವಾಕ್ಯವನ್ನು ಕೇಳ್ತಾ ಅಲ್ಲಿ ದೇವರೊಂದಿಗೆ ಜೀವಿಸುವಾಗ ಬಹಳ ಶಿಸ್ತಿನ ಜೀವಿತ. ಸ್ವಲ್ಪ ದಿವಸ, ಸ್ವಲ್ಪ ತಿಂಗಳು, ಸ್ವಲ್ಪ ವರ್ಷ ಇರ್ತದೆ, ಆಮೇಲೆ ಅಲ್ಲಿಂದ ಬಿಟ್ಟು ಹೋಗ್ತಾರೆ. ಏನೇ ಆದರೂ ನಮ್ಮ ಹೃದಯದಲ್ಲಿ ದೇವರ ಯೋಚನೆ ಇದೆ ಅಂತ ಹೇಳ್ತಾರೆ. ಖಂಡಿತವಾಗಿ ಆಶೀರ್ವಾದ ಹೊಂದಿಕೊಳ್ಳಲು ಸಾಧ್ಯವಿಲ್ಲ. ದೇವರ ಮಾತನ್ನು ನಾನು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೀನಿ. ಅದೇ ಮತ್ತಾಯ 7:13-14 ವಚನದಲ್ಲಿ ಇಕ್ಕಟ್ಟಾದ ಬಾಗಿಲಲ್ಲಿ ಒಳಕ್ಕೆ ಹೋಗಿರಿ, ಅದು ನಿತ್ಯ ಜೀವಕ್ಕೆ ಹೋಗುವರು. ಅದರಲ್ಲಿ ಹೋಗುವುದು ಸ್ವಲ್ಪ ಜನ, ಅದನ್ನು ಕಂಡು ಹಿಡಿಯುವುದು ಸ್ವಲ್ಪ ಜನ ಅಂತ ಬರೆಯಲ್ಪಟ್ಟಿದೆ. ಅದೇ 14ನೇ ವಚನದಲ್ಲಿ ಅಗಲವಾದ ದಾರಿಯಲ್ಲಿ ಬಹಳ ಜನ ಹೋಗ್ತಾರೆ, ಅದು ಏನಾಗ್ತದೆ? ನಾಶನಕ್ಕೆ ತೆಗೆದುಕೊಂಡು ಹೋಗ್ತದೆ. ಅದು ಪ್ರಾಪಂಚಿಕ ವಿಷಯವಾಗಿದೆ. ಇದುವೇ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅನೇಕ ಸೇವಕರು ಕೂಡ ಇದು ಏನು ಮಾಡ್ತಾರೆ? ವಿಶ್ವಾಸಿಗಳನ್ನು ಅದು ಮಾಡ್ಬೋದು, ಇದು ಮಾಡ್ಬೋದು, ನಿಮ್ಮದು ಏನಿದೆ ಅದನ್ನು ಮಾಡಿ, ದೇವರ ಮೇಲೆ ಮಾತ್ರ ವಿಶ್ವಾಸ ಇಡಿ ಅಂತ ಅನೇಕ ಸೇವಕರು, ಪಾಸ್ಟರ್ಗಳು, ಫಾದರ್ಗಳು, ಗುರೂಜಿಗಳು, ಸ್ವಾಮೀಜಿಗಳು, ಮಠಾಧೀಶರು ತಿಳ್ಕೊಂಡು ಜನರನ್ನು ವಂಚಿಸಿ ಅವರಿಗೆ ಬೇಕಾದ ಐಶ್ವರ್ಯಮ್ಮ ಜೀವನ, ಆಡಂಬರ ಜೀವನ ಮಾಡೋಕ್ಕಾಗಿ ದೇವರ ವಿಷಯವನ್ನು ಇವತ್ತು ಸುಳ್ಳು ಬೋಧನೆ ಮಾಡೋರಾಗಿದ್ದಾರೆ. ನನ್ನ ಸಹೋದರ ಸಹೋದರಿಯರೇ, ಇದು ನಿಮಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ. ಬಹಳ ಸಲ ದೇವರು ನನ್ನ ಬಾಯಲ್ಲಿ ನಿಮಗೆ ತಿಳಿಸಿದ್ದಾರೆ. ಆದ್ದರಿಂದ ಅಲ್ಲಿ ಬಹಳ ಎಚ್ಚರವಾಗಿ
ಇರಬೇಕು. ಇಂಥವ್ರು ಖಂಡಿತವಾಗಿ ಏನು ಮಾಡ್ತಾರೆ, ಇಂಥವ್ರ ಮಾತಿಗೆ ಕಿವಿ ಕೊಡಲೇ ಬಾರದು. ಆದ್ರಿಂದ ಒಗ್ಗಟ್ಟಾಗಿ ನಡೀತೇವೆ ಅಂತ ಹೇಳೋರು ಯಾವುದೇ ಕಷ್ಟ, ಸಂಕಟ, ದುಃಖ ಬಂದರೂ ದೇವರನ್ನ ಬಿಟ್ಟು ತೊಲಗುವುದಿಲ್ಲ. ಸತ್ರ ಸಾಯಲಿ, ಬದುಕಿದ್ರೆ ಬದುಕಲಿ ಅಂತ ಅನೇಕ ಸೇವಕರು ಕೂಡ ಇವತ್ತು ಇದನ್ನೇ ವಂಚಿಸ್ತಾ ಇದ್ದಾರೆ. ಸೇವಕರ ಹೆಂಡತಿಯರಂತೂ ಮಕ್ಕಳನ್ನು, ಹೆಣ್ಣು ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸುವವರಾಗಿದ್ದಾರೆ, ಸೈತಾನನ ಕಾರ್ಯದಲ್ಲಿ. ಆದ್ರಿಂದ ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 4ರಿಂದ 8ರವರೆಗೆ ಓದುವಾಗ ಮೋಶೆಯು ಯೆಹೋವನಾಜ್ಞೆಗಳನ್ನು ಬರೆದು ಬೆಳಿಗ್ಗೆ ಎದ್ದು ಆ ಬೆಟ್ಟದ ಬುಡದಲ್ಲಿ ಯಜ್ಞವೇದಿಯನ್ನು ಕಟ್ಟಿಸಿ ಇಸ್ರಾಯೇಲರ 12 ಕುಲಗಳಿಗೆ 12 ಕಲ್ಲಿನ ಕಂಬಗಳನ್ನು ಸ್ಥಾಪನೆ ಮಾಡಿಸಿ ಇಸ್ರಾಯೇಲರ ಯೌವನಸ್ಥರಿಗೆ, ನೀವು ಯೆಹೋವನಿಗೋಸ್ಕರ ಸರ್ವಾಂಗ ಹೋಮಗಳನ್ನು ಮಾಡಿ ಸಮಾಧಾನ ಯಜ್ಞಗಳನ್ನು, ಹೋರಿಗಳನ್ನು ಸಮರ್ಪಿಸಬೇಕೆಂದು ಅಪ್ಪಣೆ ಕೊಟ್ಟನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಮೋಶೆ ಏನು ಮಾಡಿದರು, ದೇವರ ಆಜ್ಞೆಗಳನ್ನು 12 ಕಂಬಗಳಲ್ಲಿ, ಅಂದರೆ ಇಸ್ರಾಯೇಲರ 12 ಮಕ್ಕಳನ್ನು ದೇವರು ಆರಿಸಿಕೊಂಡ್ರು. ಒಂದೊಂದು ಕುಲಕ್ಕೆ ಒಂದೊಂದು ವರ, ಅದನ್ನು ಬರೆದನು. ಹಾಗೆ ದೇವರಿಗೆ ಸರ್ವಾಂಗ ಯಜ್ಞ ಹೋಮಗಳನ್ನು ಅರ್ಪಿಸಬೇಕು ಅಂತೇಳಿ. ಈಗ ಅದು ಇಲ್ಲ. ಈಗ ದೇವರಿಂದ ಆದುಕೊಂಡವರನ್ನ, ದೇವರು ಆರಿಸಿಕೊಂಡವರು, ನಾವು ಏನು ಮಾಡಬೇಕು, ಸ್ತುತಿ ಸ್ತೋತ್ರ ಎಂಬ ಯಜ್ಞವನ್ನು ಅರ್ಪಿಸಬೇಕು. ಅವರವರ ವರದ ಪ್ರಕಾರ ಕೆಲಸ ಮಾಡ್ತಾ ಹೋಗಬೇಕು ಅಂತ ಇದರ ಅರ್ಥವಾಗಿದೆ. 6ನೇ ವಚನ. ಆಗ ಮೋಶೆ ರಕ್ತದಲ್ಲಿ ಅರ್ಧವನ್ನು ತೆಗೆದುಕೊಂಡು ಬಟ್ಟಲುಗಳಲ್ಲಿ ತುಂಬಿ ಅರ್ಧವನ್ನು ಯಜ್ಞವೇದಿಯ ಮೇಲೆ ಪ್ರೋಕ್ಷಿಸಿದನು. ಯಾವುದು, ದೇವರ ನಂಬಿಕೆ ಸ್ತೋತ್ರಗಳು, ಯಜ್ಞ ಮಾಡಿದಂಥ ಹೋರಿಯ ರಕ್ತವನ್ನು ತೆಗೆದು ಯಾರು ದೇವರನ್ನ ಹಿಂಬಾಲಿಸ್ತಾರ ಅವರ ಮೇಲೆ ಆ ರಕ್ತವನ್ನು ಚೆಲ್ಲಿದನು. ಹಾಗಿದೆಯೋ ಹೊಸ ಒಡಂಬಡಿಕೆಯಲ್ಲಿ ಕೂಡ ದೇವರಿಂದ ಆದುಕೊಂಡವರಲ್ಲಿ ಕರ್ತರ ಭೋಜನ ಮಾಡುವಾಗ ದ್ರಾಕ್ಷಾರಸವನ್ನ ಯೇಸುಸ್ವಾಮಿ 12 ಮಂದಿ ಶಿಷ್ಯರಿಗೆ ಕೊಟ್ಟಿದ್ದು, ಇದು ನನ್ನ ರಕ್ತ, ಹೊಸ ಒಡಂಬಡಿಕೆಯಾಗಿ ಸ್ಥಾಪಿಸಲಾಗಿರೋ ರಕ್ತ, ಇದನ್ನು ನೀವೆಲ್ಲರೂ ಪಾನ ಮಾಡಿರಿ ಅಂತ ಕೊಟ್ಟಿದ್ದು ಈ ರಕ್ತವಾಗಿದೆ. ಆದರೆ ಯಾರಿಗೆ ಕೊಟ್ಟರು, 12 ಮಂದಿಗೆ ಮಾತ್ರ, ಬೇರೆ ಯಾರಿಗೂ ಕೊಡಲಿಲ್ಲ. ಹಾಗೆ ಸರಿಯಾಗಿ ಸ್ವೀಕಾರ ಮಾಡಿದವರಿಗೆ ಮಾತ್ರ ಅದು ಕೊಡಬೇಕಾಗಿದೆ. ಎಲ್ಲರೂ ತೆಗೆದುಕೊಂಡ್ರೆ ಅವರಿಗೂ ಶಿಕ್ಷೆ ಬರ್ತದೆ, ಕೊಡೋರು ಕೂಡ ಪರಿಶುದ್ಧರಾಗಿರಬೇಕು ಅಂತ ಇದರ ಅರ್ಥವಾಗಿದೆ. ಅದು ಮುಂದೆ ನಾವು ಯಾಜಕಾಖಂಡದಲ್ಲಿ ನೋಡಬಹುದು. ಹಾಗೆ 7ನೇ ವಚನ. ತರುವಾಯ ನಿಬಂಧನ ಗ್ರಂಥಗಳನ್ನು ತೆಗೆದುಕೊಂಡು ಜನರಿಗೆ ಕೇಳಿಸುವಂತೆ ಓದಿದನು. ಅವರು ಕೇಳಿ ಯೆಹೋವನ ಆಜ್ಞೆಗಳನ್ನೆಲ್ಲ ನಾವು ಅನುಸರಿಸಿ ವಿಧೇಯರಾಗುವೆ ಅಂದರು. ನೋಡಿ, ಏನು ಮಾಡಬೇಕಲ್ಲಿ, ದೇವರ ವಾಕ್ಯಗಳನ್ನು, ಗ್ರಂಥಗಳನ್ನು ತೆಗೆದುಕೊಂಡು ಜನರೆಲ್ಲರಿಗೆ ಕೇಳುವ ಹಾಗೆ ಕೂಡ ಓದಬೇಕು. ಆ ದಿವಸ ಅಂದರೆ ಸಭೆ ಸೇರುವ ದಿವಸ, ಇದು ಸಬ್ಬತ್ ದಿವಸವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಪ್ರತಿ ಒಂದನ್ನು ಓದಿ ಸತ್ಯವನ್ನೇ ಜನಗಳಿಗೆ ತಿಳಿಸಬೇಕು ಅಂತ ಇದರ ಅರ್ಥ. 8. ಆಗ ಮೋಶೆ ರಕ್ತವನ್ನು ತೆಗೆದುಕೊಂಡು ಜನರ ಮೇಲೆ ಚಿಮುಕಿಸಿ, ಇಗೋ, ಈ ಗ್ರಂಥದಲ್ಲಿ ಹೇಳಿರುವ ಎಲ್ಲ ಆಜ್ಞೆಗಳ ಪ್ರಕಾರ ಯೆಹೋವನು ನಿಮ್ಮ ಸಂಗಡ ಮಾಡಿಕೊಂಡ ಒಡಂಬಡಿಕೆಯನ್ನು ಸ್ಥಿರಪಡಿಸುವ ರಕ್ತವು ಇದೇ ಅಂದನು. ದೇವರ ನಾಮಕ್ಕೆ ಸ್ತೋತ್ರ. ಅದು ಪ್ರಾಣಿಯ ರಕ್ತ. ಈಗ ಹೊಸ ಒಡಂಬಡಿಕೆಯಲ್ಲಿ ಯೇಸುಸ್ವಾಮಿಯ ಇದು ಕರ್ತರ ಭೋಜನ, ದ್ರಾಕ್ಷಾರಸವು ಅದಕ್ಕೆ ಸೂಚಿಸುತ್ತದೆ. ಇದು ಯಾರು ದೇವರನ್ನು ಸರಿಯಾಗಿ ಸ್ವೀಕಾರ ಮಾಡ್ತಾರೋ, ಯಾರು ಅದರಂತೆ ನಡೀತಾರೋ ಅವರಿಗೆ ಮಾತ್ರ. ಅದು ಎಲ್ಲರಿಗೂ ಈ ಕರ್ತರ ಭೋಜನ ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತು ನೀವೊಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಇದನ್ನು ಕೇಳಿದಂತ ಕೇಳುತ್ತಾರೆ ಇವರೆಲ್ಲರೂ ಅದಕ್ಕೆ ವಿಧೇಯರಾಗಿ ಜೀವಿಸಲು ಬೇಕಾದ ವಿಶೇಷವಾದ ಜ್ಞಾನವನ್ನು ಅನುಗ್ರಹಿಸಲಿ. ಶಾಂತಿ ಸಮಾಧಾನ ಸಮಯವನ್ನು ಕೊಡಿರಿ. ಅವರ ಮಕ್ಕಳಿಗೆ ಅವರು ತಿಳಿಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೆನ್. ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ.